ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ನಿಂದ ವಿದಾಯವನ್ನ ಪಡ್ಕೊಳ್ತಾ ಇದ್ದಾರೆ, ವಿದಾಯವನ್ನ ಹೇಳ್ತಾ ಇದ್ದಾರೆ. ರೋಹಿತ್ ಬಳಿಕ ಕೊಹ್ಲಿ ಕೂಡ ನಿವೃತ್ತಿ ಘೋಷಣೆಯನ್ನ ಮಾಡಿದ್ದಾರೆ. ನಿವೃತ್ತಿ ಘೋಷಣೆ ಸುಲಭ ಆಗಿರಲಿಲ್ಲ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ವಿದಾಯವನ್ನ ಹೇಳಿದ್ದಾರೆ. ರೋಹಿತ್ ಬಳಿಕ ಕೊಹ್ಲಿ ಕೂಡ ನಿವೃತ್ತಿ ಘೋಷಣೆಯನ್ನ ಮಾಡಿದ್ದಾರೆ. ನಿಜಕ್ಕೂ ಅವರ ಅಭಿಮಾನಿಗಳಿಗೆ ಇದು ಬಿಗ್ ಲಾಸ್. ಇಷ್ಟು ಬೇಗ ಈ ರೀತಿಯಾಗಿ ಡಿಸಿಷನ್ ಯಾಕೆ ತೆಗೆದುಕೊಂಡ್ರು? ಬಹಳಷ್ಟು ಜನ ಅಭಿಮಾನಿಗಳಿದ್ದಾರೆ ವಿರಾಟ್ ಕೊಹ್ಲಿ ಅವರಿಗೆ. ಅವರ ಬ್ಯಾಟಿಂಗ್ ಸ್ಟೈಲ್ ಮತ್ತೆ ಅವರು ಫೀಲ್ಡ್ಗೆ ಇಳಿತಾ ಇದ್ದಾರೆ ಅಂತಂದ್ರೆ ಒಂದಷ್ಟು ಜನ ಅಭಿಮಾನಿಗಳು ವಿರಾಟ್ ವಿರಾಟ್ ಅಂತ ಹೇಳಿ ಕೂಗೋದಕ್ಕೆ ಸಿಗ್ತಾ ಇದ್ರು. ಬಟ್ ಆದ್ರೆ ಇಷ್ಟು ಬೇಗ ಯಾಕೆ ಈ ಒಂದು ರೀತಿಯಾದಂತಹ ಡಿಸಿಷನ್ ತೆಗೆದುಕೊಂಡ್ರು? ಯಾಕೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು? ನಿಜಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ. ನಿವೃತ್ತಿ ಘೋಷಣೆ ಅಷ್ಟು ಸುಲಭ ಅಲ್ಲ. ಬಟ್ ಯಾಕೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಡಿಸಿಷನ್ ತೆಗೆದುಕೊಂಡ್ರು ಗೊತ್ತಿಲ್ಲ. ರೋಹಿತ್ ಬಳಿಕ ಈಗಾಗಲೇ ರೋಹಿತ್ ಅವರು ಕೂಡ ವಿದಾಯವನ್ನ ಕೂಡ ಹೇಳಿದ್ದಾರೆ ಟೆಸ್ಟ್ ಕ್ರಿಕೆಟ್ಗೆ. ಇನ್ನು ಮುಂದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡುವುದಿಲ್ಲ, ಬ್ಯಾಟಿಂಗ್ ಮಾಡೋದಿಲ್ಲ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಿಷ್ಟು ಬೇಗ 123 ಟೆಸ್ಟ್ ಪಂದ್ಯ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಟೆಸ್ಟ್ನಲ್ಲಿ 9230 ರನ್ ಗಳಿಸಿರುವಂತಹ ಕೊಹ್ಲಿ ಅವರು ಈಗ ವಿದಾಯ ಹೇಳ್ತಾ ಇದ್ದಾರೆ. ಸೊ ಸಾಕಷ್ಟು ಅಭಿಮಾನಿಗಳು ಕೂಡ ಒಂದ್ ಕಡೆ ನೋವು ಆಗ್ಬಿಟ್ಟಿದೆ. ಅಭಿಮಾನಿಗಳಿಗೂ ಕೂಡ ಒಂದ್ ಕಡೆ ಬೇಸರದ ಸಂಗತಿ ಇದು. ನಿಜಕ್ಕೂ ಇಷ್ಟು ಬೇಗ ಯಾಕೆ ನಿವೃತ್ತಿಯನ್ನ ಘೋಷಣೆ ಮಾಡ್ತಾ ಇದ್ದಾರೆ ಕೊಹ್ಲಿ ಅವರು? ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ ವಿರಾಟ್ ಕೊಹ್ಲಿ. ರೋಹಿತ್ ಶರ್ಮಾ ಬಳಿಕ ಕೊಹ್ಲಿ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ನಿವೃತ್ತಿ ಘೋಷಣೆ ಸುಲಭ ಆಗಿರಲಿಲ್ಲ, ಅಧಿಕೃತವಾಗಿ ಹೇಳಿದ್ದಾರಾ ಅನ್ನೋದು ಪ್ರಶ್ನೆ. ಯಾಕೆ ಈ ರೀತಿಯಾದಂತಹ ಡಿಸಿಷನ್ ಅನ್ನ ತೆಗೆದುಕೊಂಡ್ರು? ರೀಸನ್ ಏನು? ಇದರ ಹಿಂದೆ ರೀಸನ್ ಏನು? ಯಾಕೆ ಆಡ್ತಾ ಇಲ್ಲ? ಯಾಕೆ ಇಷ್ಟು ಬೇಗ ಡಿಸಿಷನ್ ತೆಗೆದುಕೊಂಡು ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳ್ತಾ ಇದ್ದಾರೆ? ಹೀಗೆ ಸಾಕಷ್ಟು ಅನುಮಾನಗಳು. ಇಂಗ್ಲೆಂಡ್ ಪ್ರವಾಸದ ಹೊತ್ತಲ್ಲೇ ಕೊಹ್ಲಿ ನಿವೃತ್ತಿ ಘೋಷಣೆಯನ್ನ ಮಾಡಿದ್ದಾರೆ. 123 ಟೆಸ್ಟ್ ಮ್ಯಾಚ್ ಅನ್ನ ಆಡಿರುವಂತಹ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಟ್ಟು 9230 ರನ್ ಅನ್ನ ಗಳಿಸಿದ್ದಾರೆ. ವಿರಾಟ್ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ವಿದಾಯವನ್ನ ಹೇಳಿದ್ದಾರೆ. ಇನ್ನು ಮುಂದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರು ಆಡೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಮಹೇಶ್, ಟೆಸ್ಟ್ ಕ್ರಿಕೆಟ್ಗೆ ವಿರಾಟ್ ಕೊಹ್ಲಿ ವಿದಾಯವನ್ನ ಹೇಳ್ತಾ ಇರುವಂತದ್ದು ಯಾಕೆ? ಇಷ್ಟು ಬೇಗ ಯಾಕೆ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ರು ಅಂತ ಹೇಳಿ ಅಭಿಮಾನಿಗಳಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ ಇದು. ಅಭಿಮಾನಿಗಳಿಗೆ ಅಷ್ಟೇ ಅಲ್ಲ ರಮ್ಯಾ, ಇದು ಒಂದು ಲೆಕ್ಕದಲ್ಲಿ ಭಾರತೀಯ ಕ್ರಿಕೆಟ್ನ ದಿಗ್ಗಜರಿಗೂ ಕೂಡ ಶಾಕು. ಯಾಕೆ ಅಂತಂದ್ರೆ ಸಚಿನ್ ತೆಂಡೂಲ್ಕರ್ ನಿವೃತ್ತಿ ಆದ ಮೇಲೆ ನಂಬರ್ 4 ಟೆಸ್ಟ್ ಕ್ರಿಕೆಟ್ ನಲ್ಲಿ ನಂಬರ್ 4 ಇದೆಯಲ್ಲ, ನಂಬರ್ 4 ಡೌನ್, ಆ ಪ್ಲೇಸ್ಗೆ ಅತ್ಯಂತ ತುಂಬಾ ಶಿಸ್ತುಬದ್ಧವಾಗಿ ಒಂದು ಅಧಿಕಾರಯುತವಾಗಿ ಟೆಸ್ಟ್ ಕ್ರಿಕೆಟ್ ನ ಆಳಿದವರು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿಗೆ ಟ್ರಿಬಲ್ ಸೆಂಚುರಿ ಸಿಕ್ಕಿಲ್ಲ ಅನ್ನೋದಿರ್ಬೋದು ಟೆಸ್ಟ್ ಕ್ರಿಕೆಟ್ ನಲ್ಲಿ, ಬಟ್ ಡಬಲ್ ಸೆಂಚುರಿ ಇಸ್ ದ ಮಾಸ್ಟರ್. ಮತ್ತು ಟೆಸ್ಟ್ ಕ್ರಿಕೆಟ್ ನಲ್ಲಿ ಒನ್ ಡೇ ಮತ್ತು T20ಗಿಂತ ಇಟ್ಸ್ ಎ ಡಿಫರೆಂಟ್ ಗೇಮ್. ನಿಮ್ಗೆ ತೆಂಡೂಲ್ಕರ್ ನಿವೃತ್ತಿಯಾದ ನಂತರ 4ನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಅತ್ಯಂತ ಯಶಸ್ವಿಯಾಗಿ ಆ ಸ್ಥಾನವನ್ನು ತುಂಬಿದ್ದವರು ವಿರಾಟ್ ಕೊಹ್ಲಿ. ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಈ ಒಂದು ವಾರದಲ್ಲಿ ಇದು ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ ನ ಕ್ಯಾಪ್ಟನ್ ಆಗಿದ್ದಂತಹ ರೋಹಿತ್ ಶರ್ಮಾ ವಿದಾಯ ಹೇಳ್ತಾರೆ. ಅದಾದ ಕೆಲವೇ ದಿನಗಳಿಗೆ ಈಗ ವಿರಾಟ್ ಕೊಹ್ಲಿ ವಿದಾಯ ಹೇಳ್ತಾರೆ. ಹಾಗೆ ನೋಡ್ಕೊಂಡ್ರೆ ವಿರಾಟ್ ಕೊಹ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ ಸುದ್ದಿ ಕೊಟ್ಟು BCCI ಇನ್ಫಾರ್ಮೇಶನ್ ಮಾಡಿ BCCI ಇನ್ನೊಂದ್ಸಲ ಥಿಂಕ್ ಮಾಡಿ, ಇನ್ನೊಂದ್ಸಲ ರೀಥಿಂಕ್ ಮಾಡಿ ಅಂತ ಹೇಳಿತ್ತು. ಬಟ್ ವಿರಾಟ್ ಕೊಹ್ಲಿ ಎರಡನೇ ಯೋಚನೆ ಮಾಡೇ ಇಲ್ಲ. ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನ ವೃತ್ತಿ ಜೀವನಕ್ಕೆ, ಟೆಸ್ಟ್ ಕ್ರಿಕೆಟ್ಗೆ ಒಂದು ವಿದಾಯವನ್ನ ಹೇಳಿದ್ದಾರೆ. ನಿಮ್ಗೆ ಕ್ರಿಕೆಟ್ ನಲ್ಲಿ 3 ಮಾದರಿ, ಈಗ ಮೊದಲು ಇದ್ದಿದ್ದು 2 ಮಾದರಿ ಕ್ರಿಕೆಟ್, ಈಗ 3 ಮಾದರಿ ಕ್ರಿಕೆಟ್ ಇದೆ. ಆ 3 ಮಾದರಿ ಕ್ರಿಕೆಟ್ ನಲ್ಲಿ ಒಂದು ಅಧಿಕಾರಯುತವಾಗಿ ದಿಗ್ಗಜನ ಸ್ಥಾನವನ್ನು ತುಂಬಿದ್ದಂತವರು ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ ನಲ್ಲಿ 10,000 ರನ್ ಹೊಡಿತಾರೆ ಇವರು ಅನ್ನೋ ಒಂದು ನಿರೀಕ್ಷೆಯನ್ನ, ಆಸೆಯನ್ನ ಹುಟ್ಟು ಹಾಕಿದ್ದವರು ಕೊಹ್ಲಿ. ಒನ್ ಡೇ ಕ್ರಿಕೆಟ್ ನಲ್ಲಿ ತೆಂಡೂಲ್ಕರ್ ದಾಖಲೆಯನ್ನ ಮುರಿದಿದ್ರಲ್ಲ, ಹಾಗೇನೆ ಟೆಸ್ಟ್ ಕ್ರಿಕೆಟ್ ನಲ್ಲಿ
ಕೂಡ ತೆಂಡೂಲ್ಕರ್ 49 ಸೆಂಚುರಿ ಇದೆ. ಆ ದಾಖಲೆಯನ್ನು ಕೂಡ ಕೊಹ್ಲಿ ಮುರಿತಾರೆ ಅನ್ನೋ ನಿರೀಕ್ಷೆ ಇತ್ತು. ವಿರಾಟ್ ಕೊಹ್ಲಿಯ ಫಿಟ್ನೆಸ್ ಮತ್ತು ರನ್ ದಾಹ, ನಿಮ್ಗೆ ಆಟ ಆಡೋರ್ಗೆ ಆ ಎರಡು ಇರಲೇಬೇಕು. ಒಂದು ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಎರಡನೇದು ಆ ರನ್ ಹೊಡಿತಾನೆ ಇರಬೇಕು. ಆ ಎರಡೂ ಕೂಡ ವಿರಾಟ್ ಕೊಹ್ಲಿಯಲ್ಲಿತ್ತು. ನಿಮ್ಗೆ 2 ವರ್ಷದ ಕ್ರಿಕೆಟ್ ನಲ್ಲಿ, ಅಂದ್ರೆ ಕೊರೋನಾ ನಂತರದ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿಯ ಟೆಸ್ಟ್ ಸರಾಸರಿ ಕುಸಿತಾ ಇತ್ತು. ಆಸ್ಟ್ರೇಲಿಯಾದಲ್ಲಿ 1 ಸೆಂಚುರಿ ಹೊಡೆದ್ರು ಕೂಡ ಮಿಕ್ಕಂತಹ ಟೆಸ್ಟ್ ಮ್ಯಾಚ್ ಗಳಲ್ಲಿ ವಿರಾಟ್ ಕೊಹ್ಲಿಯ ರನ್ ಡಿಜಿಟ್ ಗಳಿಕೆ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ಅಲ್ಲೇ ಕೊನೆ ಆಗ್ತಾ ಇತ್ತು. ಟ್ರಿಪಲ್ ಸೆಂಚುರಿನ ಸಿಕ್ಕಿರ್ಲಿಲ್ಲ. ಸರಾಸರಿ ಎಲ್ಲೋ ಒಂದ್ ಕಡೆ ಕುಸಿತಾ ಇದ್ರು ಕೂಡ ವಿರಾಟ್ ಕೊಹ್ಲಿ ಸರಾಸರಿ 50ರ ಸಮಥಿಂಗ್ ಅಲ್ಲಿತ್ತು. ಅಂದ್ರೆ ಆ ಒಂದು ನಿರಂತರತೆ ಮತ್ತು ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಂಡಿದ್ರು ವಿರಾಟ್ ಕೊಹ್ಲಿ. ಫಿಟ್ನೆಸ್ ಬಗ್ಗೆ ಅಂತೂ ಎರಡನೇ ಮಾತೇ ಇಲ್ಲ. ರೀಸೆಂಟ್ ಆಗಿ ನೀವು IPL ಅಲ್ಲೇ ನೋಡಿದ್ವಿ ನಾವು, 4 ರನ್ನ ಓಡಿನೇ ಗಳಿಸ್ತಾರೆ. 4 ರನ್ನ ಸತತವಾಗಿ ಓಡಿ ಗಳಿಸೋದ್ರ ಸುಲಭ ಅಲ್ಲ. ಅಷ್ಟು ಫಿಟ್ನೆಸ್ ಇದ್ದಂತಹ ವಿರಾಟ್ ಕೊಹ್ಲಿ ಟೆಸ್ಟ್ ಕ್ರಿಕೆಟ್ ನ ತುಂಬಾ, ಯಾವುದೇ ಕ್ರಿಕೆಟ್ ಆಟಗಾರನಿಗೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಡೋದು ಒಂಥರ ದೊಡ್ಡ ಕನಸಾಗಿರುತ್ತೆ. ಅಂತಹ ಕನಸಿಗೆ ವಿರಾಟ್ ಕೊಹ್ಲಿ ವಿದಾಯ ಹೇಳಿದ್ದಾರೆ ರಮ್ಯಾ. ಪ್ರಶ್ನೆಗಳು ಈಗ ಕಾಡ್ತಾ ಇದೆ. 14 ವರ್ಷಗಳ ಟೆಸ್ಟ್ ಕ್ರಿಕೆಟ್ ನನ್ನ ವೃತ್ತಿ ಜೀವನವನ್ನ ಅಂತ್ಯ ಮಾಡ್ತಾ ಇದ್ದಾರೆ. ನನ್ನ ಕ್ರಿಕೆಟ್ ವೃತ್ತಿ ಬದುಕಿಗೆ ಟೆಸ್ಟ್ ಅತ್ಯಂತ ಪ್ರಮುಖವಾಗಿತ್ತು. ವೃತ್ತಿ ಜೀವನವನ್ನ ತೀಡಿದೆ. ನನಗೆ 14 ವರ್ಷಗಳ ಬಹಳಷ್ಟು ಪಾಠವನ್ನ ಕೂಡ ಕಲ್ತಿದ್ದೀನಿ. ನನ್ನ ಕ್ರಿಕೆಟ್ ವೃತ್ತಿ ಬದುಕಿಗೆ ಟೆಸ್ಟ್ ಅತ್ಯಂತ ಪ್ರಮುಖವಾಗಿತ್ತು ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಬಟ್ ಆದರೆ ಈ ಸಂದರ್ಭದಲ್ಲಿ ಇಷ್ಟು ಬೇಗ ಯಾಕೆ ಅಷ್ಟು ಫಿಟ್ ಆಗಿ ಇದ್ದಂತಹ ವಿರಾಟ್ ಕೊಹ್ಲಿ ಅವರು ಮತ್ತೆ ಬಹಳಷ್ಟು ಅವರು ಫೀಲ್ಡಲ್ಲಿ ಇದ್ದಾರೆ ಅಂತ ಬಂದಂತಹ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕೂಡ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಕೂಡ ಇಟ್ಕೊಳ್ತಾ ಇದ್ರು. ಬಟ್ ಆದರೆ ಈ ಸಂದರ್ಭದಲ್ಲಿ ಯಾಕೆ ನಿವೃತ್ತಿಯನ್ನ ಘೋಷಿಸಿದ್ರು ಅನ್ನೋದು ಕುತೂಹಲ ಮತ್ತೆ ಬೇಜಾರಿನ ಸಂಗತಿ ಅವರ ಅಭಿಮಾನಿಗಳಿಗೆ. BCCI ಕೂಡ ಅವರಿಗೆ ಆಪ್ಷನ್ ಕೊಟ್ಟಿತ್ತಂತೆ, ನೋಡಿ ಯೋಚನೆ ಮಾಡಿ ಎಷ್ಟು ಬೇಗ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾ ಇದ್ದೀರಿ, ಒಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರಂತೆ BCCI. ಬಟ್ ಆದರೆ ಅದ್ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸಿಕೊಳ್ಳದೆ ಇದೀಗ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಕೂಡ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಭಾರತದ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಕೂಡ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಣೆಯನ್ನ ಮಾಡಿ ಅಚ್ಚರಿಯನ್ನ ಕೂಡ ಮೂಡಿಸಿದ್ರು. ಇದರ ಬೆನ್ನಲ್ಲೇ ಇದೀಗ ಸ್ಫೋಟಕ ಆಟಗಾರ ವಿರಾಟ್ ಕೊಹ್ಲಿ ಕೂಡ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಬಗ್ಗೆ BCCI ಕೂಡ ಹೇಳಿಕೆಯನ್ನ ಕೂಡ ಕೊಟ್ಟಿದೆ. ಈಗಾಗಲೇ T20 ಗೆಲುವಿನ ಬಳಿ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ಗೆ ವಿದಾಯವನ್ನು ಕೂಡ ಹೇಳಿದ್ರು. ಈ ನಡುವೆಯೇ ಭಾರತೀಯ ಕ್ರಿಕೆಟ್ ಮಂಡಳಿಯು ಟೆಸ್ಟ್ ಕ್ರಿಕೆಟ್ಗೆ ಹೊಸ ನಾಯಕನ ಹುಡುಕಾಟದಲ್ಲಿ ಕೂಡ ಇತ್ತು. ಇದಕ್ಕೂ ಮುಂಚೆಯೇ ಅಂತಂದ್ರೆ ಇತ್ತೀಚೆಗಷ್ಟೇ ರೋಹಿತ್ ಶರ್ಮಾ ಅವರೇ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿ ಶಾಕ್ ಅನ್ನ ಕೊಟ್ಟಿದ್ರು. ಇದೀಗ ಅವರ ಹಾದಿಯಲ್ಲೇ ವಿರಾಟ್ ಕೊಹ್ಲಿ ಸಹ ಮುಂದುವರೆದಿದ್ದಾರೆ.